Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeza Publicity. ಎಲ್ಲ ಸ್ಟೂಡೆಂಟ್ಸನ್ನು ನಾವು ಬರಬೇಕು ಅಂತ ಆಲ್ಮೋಸ್ಟ್ ನನ್ನ ಜೊತೆ ಇದ್ದಾಗ ಇವರು ಎಲೋಶಿಯಸ್ ಮತ್ತು ಕೇಂದ್ರ ಕಾಲೇಜ್ ಸ್ಟೂಡೆಂಟ್ಸ್, ಉಜಿರೆಯಿಂದ ಸ್ಟೂಡೆಂಟ್ಸ್ ತುಂಬ ಮಂದಿ ಇದ್ದರು. ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜ್ಗಳಿಂದ ನಮಗೆ ಕರೆ ಮಾಡಿ ಮಂಗಳೂರಿನ ಪ್ರತಿಷ್ಠಿತ ಶ್ರೇಯಾ ಸ್ವೀಟ್ಸ್ ಕುದ್ರೋಳಿ ಅದರ ಮುಂಭಾಗದಲ್ಲಿರುವ ಒಂದು ಬಿಲ್ಡಿಂಗಿನಲ್ಲಿ ಬಿಗ್ ವೇಲ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಒಂದು ಕಂಪನಿ ವಿದ್ಯಾರ್ಥಿಗಳನ್ನು ಅಲ್ಲಿ ₹2,000 2,000 ಪಡ್ಕೊಂಡು ಅಲ್ಲಿ ಸೇರಿಸಿ ಅವರಿಗೆ 3 ದಿನದ ಸ್ಟೇಯನ್ನು ಕೊಟ್ಟು ಅಲ್ಲಿ ಅವರ ಬ್ರೈನ್ ವಾಶನ್ನು ಮಾಡಿ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ನಿಮ್ಮ ತಂದೆ ತಾಯಿ ಹೇಳುವುದು ಸರಿ ಇಲ್ಲ, ಜಾಬ್ ಮಾಡೋದು ಬೇಡ, ಬಿಸ್ನೆಸ್ಗೆ ಇಳಿಯಿರಿ ಅಂತ ಹೇಳಿಕೊಟ್ಟು 51,000 ಒಂದು ಪಿರಮಿಡ್ ಸ್ಕೀಮನ್ನು ಅಲ್ಲಿ ಮಾಡ್ತಿದ್ದಾರೆ. ಒಳ್ಳೆಯದಾದ ಒಂದು ಪೋಸ್ಟರ್, ಜಾಬ್ ಓಪನಿಂಗ್ ಅಂತ ಒಂದು ಪೋಸ್ಟರನ್ನು ತೋರಿಸಿಕೊಂಡು ವಿದ್ಯಾರ್ಥಿಗಳಿಗೆ ನಿಮಗೆ ನಾವು ಕೆಲಸವನ್ನು ಕೊಡ್ತೇವೆ, ₹30,000 ನಾವು ನಿಮಗೆ ಸ್ಯಾಲರಿಯನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ನಿಮಗೆ ನಾವು ಒಂದು ಸ್ವಲ್ಪ ಪ್ರಾಡಕ್ಟ್ಸನ್ನು ಕೊಡ್ತೇವೆ, ಅದನ್ನು ಮಾರಿ ನಿಮ್ಮ ಕೆಳಗಡೆ ಇನ್ನೂ 3 ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಯುವಕರನ್ನು ನೀವು ಸೇರಿಸಿ ಆ ರೀತಿಯಲ್ಲಿ ಸ್ಕ್ಯಾಮನ್ನು ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಈಗ ನಾನು ಜಾಯ್ನ್ ಆಗಿದ್ದೇನೆ ಅಂತ ಹೇಳಿದರೆ, ಈಗ ನಾನು ಇನ್ನೊಬ್ಬರನ್ನು ಜಾಯ್ನ್ ಮಾಡಬೇಕು, ಯಾಕಂದರೆ ನನಗೆ ಅದನ್ನು ಬರಬೇಕು, ಯಾಕಂದರೆ ನಾನು ಹಣ ಹಾಕಿದ್ದು ಒಂದು 50,000 ಹಣ ಹಾಕಿದ್ದೇನೆ ಅಂತ ಹೇಳಿದರೆ ಒಂದು ₹10 ಆದರೂ ಬರಬೇಕು ಅಂತ ನಮ್ಮ ಇಂಟೆನ್ಷನ್ ಇರ್ತದೆ. ಅದಕ್ಕಿಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಮ್ಮ ಕಾಲೇಜಿನ ವೆಬ್ಸೈಟ್ ಉಂಟು, ಇನ್ಸ್ಟಾಗ್ರಾಮ್ ID ಉಂಟು, ಅದರಲ್ಲಿ ಸ್ಟೂಡೆಂಟನ್ನು ನೋಡಿ ಅದರ ಪ್ರೊಫೈಲಲ್ಲಿ ಅಲ್ಲಿ ಮೆಸೇಜ್ ಮಾಡುವಂಥದ್ದು. ಇವಾಗ ಅವ್ರು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಇವನ್ ನನಗೆ ಸಹ ಮೆಸೇಜ್ ಮಾಡಿದ್ದಾರೆ. ಅಂಜಲಿ ಅಂತ ಒಂದು ವಿದ್ಯಾರ್ಥಿ ಅಂತ ಗೊತ್ತಿಲ್ಲ, ಅದು ನನಗೆ ಮೆಸೇಜ್ ಮಾಡಿದ್ದಾರೆ, ಹಾಯ್ ನೀವು ಒಳ್ಳೆ ಕಲಿತಿದ್ದೀರಲ್ಲ, ನೀವು ಕಾಲೇಜಿದೆ, ಆ್ಯಕ್ಚುಲಿ ನಾನು ಕಾಲೇಜಿದ್ದು ಸೆಕ್ರೆಟ್ರಿ, ಸೊ ಅದು ವಿಷಯ ಕೂಡ ಅವರಿಗೆ ಗೊತ್ತಿದೆ, ನಾನು ಕಾಲೇಜು ಸೆಕ್ರೆಟ್ರಿ, ಮತ್ತು ಅವರು ನಿಮಗೆ ಕೆಲಸ ಮಾಡ್ತೇನೆ, ನಿಮಗೆ ನನಗೆ ಕಾಲಿನ 2 to 5 ಮಾತ್ರ ಕೆಲಸ ಮಾಡೋದು, ಅದರಲ್ಲಿ 2 hours ಮಾತ್ರ ಕೆಲಸ ಮಾಡೋದು, ನನಗೆ 15,000 ಸ್ಯಾಲ್ರಿ ಉಂಟು, ನೀವು ಸಹ ಬನ್ನಿ ಜಾಯ್ನ್ ಆಗಿ, ನಿಮ್ಮ ಕಾಲೇಜಲ್ಲಿ ಯಾರ್ದಾದ್ರು ಬೇಕಂದ್ರೆ ಯಾರಿಗಾದ್ರೂ ಕಷ್ಟ ಇದ್ದರೆ ಅವರಿಗೆ ನೀವು ಹೇಳಿ. ಜಾಬ್ ಇದೆ ಅಂತ ಹೇಳಿ ಕರೆಸಿ ಆದಮೇಲೆ ನಮ್ಮನ್ನು ಫುಲ್ ಟ್ರೈನಿಂಗ್ ಎಲ್ಲ ಕೊಟ್ಟು ಬ್ರೈನ್ ವಾಶ್ ಮಾಡಿಸ್ತಾರೆ. ಪೇರೆಂಟ್ಸ್ ಹತ್ರ ಮಾತಾಡಲಿಕ್ಕೆ ಕೊಡೋದಿಲ್ಲ, ಫೋನ್ ಕೊಡೋದಿಲ್ಲ ನಮಗೆ ರೂಮ್ ಫೆಸಿಲಿಟೀಸ್ ಉಂಟು, ಸ್ಟಾರ್ಟಿಂಗ್ ಫೀಸ್ 1,500 ತೆಗಿತಾರೆ, ಬಟ್ ರೀಸೆಂಟಾಗಿ 2,000 ಜಾಸ್ತಿ ಮಾಡಿದ್ದಾರೆ. ಈಗಂತೆ ಫುಲ್ಲು ಇದು ಅಂದರೆ ಸ್ಟಿಕ್ಟ್ ಹಿಡಿದಿದ್ದಾರೆ. ಈಗ ಮುಂಚೆ ಆದರೆ ನಮ್ಮನ್ನು ಬಿಡ್ತಾಯಿದ್ರು ಸ್ವಲ್ಪ ಹಿಂದೆ ಅವ್ರಿಗೆ, ಈಗ ಬಿಡೋದಿಲ್ಲ. ಮತ್ತು ಅವರು ಯಾವುದೇ ರೀತಿ ಅಂದರೆ ಹೊರಗೆ ಹೋಗಲಿಕ್ಕಿಲ್ಲ, ಯಾರ ಜೊತೆ ಮಾತಾಡಲಿಕ್ಕಿಲ್ಲ, ಬಿಕಾಸ್ ನಮ್ಮ ಮೈಂಡ್ ಡೈವರ್ಟ್ ಆಗ್ತದೆ ಅಂತ ಹೇಳಿ ಬಿಡೋದಿಲ್ಲ. ಕ್ಲಾಸ್ ಕೊಡುವಂಥದ್ದು, ಟ್ರೈನಿಂಗ್ ಕೊಟ್ಟು ಅವರನ್ನು ಫುಲ್ಲು ಅಂದರೆ ಬ್ರೈನ್ ವಾಶ್ ಮಾಡುವಂಥದ್ದು, ಅವರಿಗೆ ಹಣದ ಆಸೆ ತೋರಿಸುವಂಥದ್ದು. ಬಿಕಾಸ್ ಈಗ ನಮಗೆ ಹಣ ಮಾಡಬೇಕು, ನಮ್ಮ ಸೆಲ್ಫ್ ಪ್ರೂವ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರ್ತದೆ. ಆ ಕಾರಣ ಅವರು ಅದನ್ನು ವೀಕ್ನೆಸ್ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು. ಆಮೇಲೆ ಹಣ ಸಿಗ್ತದೆ, 30,000 ಸಿಗ್ತದೆ ನಮಗೆ ಸಿಗೋದು. ಕೆಲವರಿಗೆ 15,000 30,000, ನನಗೆ 30,000 ಅಂತೇಳಿ ಕಲಿಸಿದ್ದು, ನನ್ನ ಫ್ರೆಂಡ್ ಕಲಿಸಿದ್ದು ನನಗೆ. ಆಮೇಲೆ ಟ್ರೈನಿಂಗ್ ಎಲ್ಲ ಕೊಟ್ಟಾದ್ಮೇಲೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋದು. 50,000 ಅಂದರೆ 50,000 ಈಗ ಕೇಳ್ತಾರಲ್ಲ ಸರ್, 50,000 ಅದು ಥರ್ಡ್ ಡೇ ಕೇಳ್ತಾರೆ ನಮಗೆ ಟ್ರೈನಿಂಗ್. ಇದು ಥರ್ಡ್ ಡೇ ಕೇಳಿದಾಗ 50,000 ಹೇಗೆ ನಾವು ಅರೇಂಜ್ ಮಾಡಬೇಕು ಅಂತ ಸಹ ಅವರೇ ಹೇಳ್ತಾರೆ ನಮಗೆ. ಅಂದರೆ ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಉಂಟು ಅಂತೇಳಿ ಪೇರೆಂಟ್ಸ್ ಹತ್ರ ಹೇಳಿ ತಗೋ ಅಂತ ಹೇಳಿ ಹೇಳ್ತಾರೆ. ಗೋಲ್ಡ್ ಇಟ್ಟು ತಗೋ ಅಂತ ಸಹ ಹೇಳಿ ಅವರೇ ಸಜೆಷನ್ ಕೊಡ್ತಾರೆ. ಆಫ್ಟರ್ವರ್ಸ್ ನನಗೆ ಅಂದರೆ ಗೋಲ್ಡ್ ಲೋನ್ ಮಾಡಿ ಸಹ ತಗೊಳ್ಳಿ ಅಂತ ಅವರೇ ಹೇಳ್ತಾರೆ ನಮಗೆ. ಅದಾದಮೇಲೆ ನಾವು ಪೇ ಮಾಡಿ ಆದಮೇಲೆ ನಮಗೆ ಪ್ರೆಷರ್ ಹಾಕುವಂಥದ್ದು ಉಂಟು. ಅಂದರೆ ಸ್ಟೂಡೆಂಟ್ಸನ್ನು ಸೇರಿಸಿ ಕಾಂಟ್ಯಾಕ್ಟ್ ಮಾಡಿ ಇನ್ವೈಟ್ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿ, ಇದಕ್ಕೆ ಬರಲಿ ಟ್ರೈನಿಂಗಿಗೆ ಬರಲಿಕ್ಕೆ ಹೇಳಿ ಅಂತೇಳಿ ಫೋರ್ಸ್ ಮಾಡೋದು ಸಹ ಉಂಟು. ಕ್ಲಾಸಸ್ ಅಂದರೆ ನಮಗೆ ನೋಟ್ಸ್ ಬರಲಿಕ್ಕೆ ಸಹ ಉಂಟು. ದೆನ್ ಅವರದು ಇವರು ದೇಸಾಯಿ ಅಂತೇಳಿ, ಧೀರಾಜ್ ದೇಸಾಯಿ, ಫೌಂಡರ್ ಆಫ್ ಬಿಗ್ ವೇಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಮತ್ತು ಅವರದ್ದು ಇನ್ನೊಂದು ಹೆಸರು ವೆಕ್ಸಾನ್ ವೆಬ್ಸೈಟ್ ಉಂಟು. ಅದರಲ್ಲಿ ಈಗ ಸ್ಟೇಟ್ ಬ್ಯಾಂಕಲ್ಲಿ ಸಿಗೋ 100 ಪ್ರಾಡಕ್ಟೆಲ್ಲ ಅವರದಲ್ಲಿ 500 ಅಂದರೆ 4,000 3,000 ಆಗಿ ಪ್ರಾಡಕ್ಟ್ಸ್ ಯಾವುದು ಸಹ ವರ್ತಿಲ್ಲ ಸರ್. ಪ್ರಾಡಕ್ಟ್ ಯಾವುದು ವರ್ತಿಲ್ಲ, ಫುಲ್ಲು ಫೇಕ್ ಪ್ರಾಡಕ್ಟ್. 2 ಸತಿ ಅಲ್ಲ, 1 ಸತಿ ಯೂಸ್ ಮಾಡಿದ್ರೆ ಅರ್ಥ ಆಗ್ತದೆ ಅಂತದ್ದು. ಮತ್ತು ಸ್ಕಿನ್ ಸಹ ಡ್ಯಾಮೇಜ್ ಆಗುವಂಥದ್ದು ಕಾಸ್ಮೆಟಿಕ್ಸಿಂದ. ಪ್ರತಿಯೊಂದು ಕಾಲೇಜಿನಲ್ಲಿ UG ಕಾಲೇಜ್ ಆಗಿರ್ಬೋದು, PG ಕಾಲೇಜ್ ಆಗಿರ್ಬೋದು, ಮತ್ತು ಕೆಲವೊಂದು PU ಕಾಲೇಜ್ಗಳಲ್ಲಿ ಇಂಟರ್ನ್ಶಿಪ್ ಮಾಡೋದು ಕಡ್ಡಾಯವಾಗಿದೆ. ಇದಿಲ್ಲದ್ರೆ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಜಾಬ್ ಅಥವಾ ಇಂಟರ್ನ್ಶಿಪ್ಗಳನ್ನು ಹುಡುಕಿಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಪೋಸ್ಟರ್ಗಳನ್ನು ನೋಡ್ತಾರೆ, ಬೇರೆ ಬೇರೆ ಗ್ರೂಪ್ಗಳನ್ನು ಜಾಯ್ನ್ ಆಗ್ತಾರೆ. ಇದನ್ನು ನೋಡಿ ಯಾವ ರೀತಿಯಲ್ಲಿ ಅವರು ಇಂಟರ್ನ್ಶಿಪ್ ಮಾಡ್ಬೋದು, ಇಂಟರ್ನ್ಶಿಪ್ ಮಾಡಲಿಲ್ಲ ಅಂದರೆ ಕೆಲವೊಂದು ಕಾಲೇಜ್ಗಳಲ್ಲಿ ಅವರ ಫೀಸನ್ನು ವಿಥೋಲ್ಡ್ ಮಾಡೋದು ಅಥವಾ ಹಾಲ್ ಟಿಕೆಟನ್ನು ವಿಥೋಲ್ಡ್ ಮಾಡೋದು, ಹಾಲ್ ಟಿಕೆಟ್ ಕೊಡದೇ ಇರೋದು, ಎಕ್ಸಾಮ್ ಅಪಿಯರ್ ಮಾಡಲಿಕ್ಕೆ ಬಿಡದೇ ಇರೋದು, ಇಂಟರ್ನಲ್ಸಲ್ಲಿ ಮಾರ್ಕ್ಸ್ ಕಟ್ ಮಾಡೋದು,
ಇದೆಲ್ಲ ಮಾಡಿಕೊಂಡು ವಿದ್ಯಾರ್ಥಿಗಳು ಹೆದರಿ ಯಾವುದೇ ಆದರೂ ಒಂದು ಕಂಪನಿಯನ್ನು ಸೇರುವ ಇಂಟರ್ನ್ಶಿಪ್ ಅನ್ನು ಮಾಡುವ ಅಂತ ಹೇಳಿಕೊಂಡು ಬಡ ಕುಟುಂಬದಿಂದ ಬಂದವರು, ಹಿಂದುಳಿದ ವರ್ಗದಿಂದ ಬಂದವರು, ಅವರಿಗೆ ಹಣದ ಆಮಿಷವನ್ನು ತೋರಿಸಿ ಆಸೆಯನ್ನು ಕಟ್ಟಿಸಿ ಈ ರೀತಿಯ ವಿದ್ಯಾರ್ಥಿಗಳನ್ನು ಅವರು ಟಾರ್ಗೆಟ್ ಮಾಡಿ ಇಮೋಷನಲ್ ಆಗಿ ಮ್ಯಾನಿಪುಲೇಟ್ ಮಾಡಿ ಹ್ಯಾರಾಸ್ ಮಾಡಿ ಮೆಂಟಲ್ ಟಾರ್ಚರ್ ಅನ್ನು ಕೊಟ್ಟು ಇದಕ್ಕೆ ಸೇರಿಸ್ತಿದ್ದಾರೆ. ಹಾಗೆ ತುಂಬ ನನಗಂತಲ್ಲ ತುಂಬ ಜನರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯಾಕಂದ್ರೆ ನಾರ್ಮಲ್ ಆಗಿ ಈಗಿನ ಜನರ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಾಗ ಯಾವುದು ಮೆಸೇಜ್ ಬಂದ್ರೆ, ಈಗ ನಾರ್ಮಲ್ ಆಗಿ ಈಗ ಹುಡುಗರು ಹುಡುಗಿಯರ ಮೆಸೇಜ್ ಬರ್ತಂದ್ರೆ ಹೆಚ್ಚಿನ ಮೆಸೇಜ್ ಮಾಡ್ತಾರೆ, ಹುಡುಗಿಯರು ಇದ್ರೆ ಹುಡುಗರ ಮೆಸೇಜ್ ಅಂದ್ರೆ ಯಾರ್ದು ಸಹ ಮಾಡ್ತಾರೆ. ಅಂತ ಇದ್ರಲ್ಲಿ ಕೂಡ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಯಾವುದೇ ಇಲ್ಲಿ ಮ್ಯಾಂಗ್ಳೂರ್ನವಳಲ್ಲ, ನಾನು ಶಿವಮೊಗ್ಗದವಳೆ. ಆ್ಯಕ್ಚುಲಿ ನಾನು ಇಲ್ಲಿ ಕಲೀಲಿಕ್ಕೆ ಮತ್ತು ನಮ್ಮ ಕಾಲೇಜಲ್ಲಿ ಮಧ್ಯಾಹ್ನ ಮೇಲೆ ಕೆಲಸ ಕೊಡ್ತಾರೆ ಅಂತ ಹೇಳಿದರೆ ಕೆಲಸ ಕೊಡ್ತಾರೆ, ನಾನೊಂದು ಮನೆಗೊಂದು ಹೆಲ್ಪ್ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಬಂದದಾಗಿರ್ಬೇಕಿದ್ರೆ ಇಂಥ ಕಂಪನಿಗಳು ಬಂದು ನಮ್ಮನ್ನು ಅಪ್ರೋಚ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಹೋಗ್ತೇವೆ. ಯಾಕಂತ ಹೇಳಿದ್ರೆ ನಾವು ಅಷ್ಟು ದೂರ ಬಂದಿದ್ದೇವೆ, ಇಲ್ಲಿ ಸ್ಟೇ ಆಗಿರ್ಬೋದು. ಮತ್ತು ನಮಗೆ ಅಲ್ಲಿ ಶಿವಮೊಗ್ಗದಿರುವ ಲೈಫ್ ಮತ್ತು ಮ್ಯಾಂಗ್ಳೂರಲ್ಲಿ ಇರುವ ಲೈಫ್ ತುಂಬ ಚೇಂಜಸ್ ಉಂಟು. ನಾವು ಅಂದರೆ ಇಲ್ಲಿಗೆ ನಾವು ಸೆಟ್ ಆಗಿ ಬಿಡ್ತೇವೆ. ನಾವು ಇಲ್ಲಿರುವಂಥ ಡ್ರೆಸ್ ಆಗಿರ್ಬೋದು ಅಂಥದ್ದನ್ನೆಲ್ಲ ನಮಗೊಂದು ಅಟ್ರಾಕ್ಟ್ ಆಗುವಂಥದ್ದು, ಅಂಥ ಒಂದು ಉದ್ದೇಶಕ್ಕೋಸ್ಕರ ನಾವು ಸೇರ್ತೇವೆ. ಅಂಥದ್ದನ್ನು ನಾವು ಇಲ್ಲಿ ಮ್ಯಾಂಗ್ಳೂರಲ್ಲಿ ನಿಲ್ಲಿಸಲೇಬಾರ್ದು. ಯಾವುದೇ ಒಂದು ವಿದ್ಯಾರ್ಥಿ ಆಗಿರ್ಬೋದು, ಅವ್ರು ಯಾವುದೇ ಒಂದು ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಮಾತ್ರ ಕಾಲೇಜಿಗೆ ಸರ್. ಅಂಥದ್ದನ್ನು ಅವರನ್ನು ನೋಡಿ ಅವರನ್ನು ಚೂಸ್ ಮಾಡಿ ಇದನ್ನು ಅಂದರೆ ಅವರ ಕಂಪನಿಗೋಸ್ಕರ ತಗೊಳ್ಳೋದು, ಅದನ್ನು ನಿಜವಾಗಿ ನಾವು ಖಂಡಿಸ್ತೇವೆ. ನನ್ನ ಪೇರೆಂಟ್ಸಿಗೆ ನನಗೆ ಸಪೋರ್ಟ್ ಮಾಡುವಂಥ ಒಂದು ಮೈಂಡ್ ಸೆಟ್ ಇತ್ತು. ನನಗೆ ನನ್ನ ಫ್ರೆಂಡ್ಸ್ ಕರೆದಾಗ 30,000 ಅಂತ ಹೇಳಿದಾಗ ಯಾರಿಗೆ ಸಹ ಅದು ಆಗುವಂಥದ್ದೇ, ಹೋಗಬೇಕು 30,000 ಸಿಗ್ತದೆ, ಅದು ಸಹ ಫೋನಲ್ಲಿ ವರ್ಕ್, ಆನ್ಲೈನ್ ವರ್ಕ್ ಅಂತ ಹೇಳಿದಾಗ ಯಾರಿಗೆ ಸಹ ಆಗ್ತದೆ. ಸೊ ನಾನು ಒಂದು ಕಾರಣಕ್ಕೆ ಹೋದದ್ದು. ಅಲ್ಲಿ ಹೋದಾಗ ನನಗೆ ಕ್ಲಾಸಲ್ಲೆಲ್ಲ ಕರೆಕ್ಟ್ ಇತ್ತು, ಸೊ ಎಂಥ ಸಹ ಪ್ರಾಬ್ಲಮ್ ಇರಲಿಲ್ಲ. ನಾರ್ಮಲ್ 3rd ಡೇ ಬಂದಾಗ ಗೊತ್ತಾಗಿದ್ದು ಒಬ್ಬರನ್ನು ಜಾಯಿನ್ ಮಾಡಿಸೋ ಈಸಿ. ಫಸ್ಟಿಗೆ ಈಸಿ ಅನ್ನಿಸ್ತು, ದೆನ್ ಹೋಗ್ತಾ ಗೊತ್ತಾಯಿತು ನಾನು ಗುಂಡಿಗೆ ಬೀಳೋದಲ್ಲ, ಇನ್ನೊಬ್ಬರು ಸಹ ಗುಂಡಿಗೆ ಹಾಕಬೇಕು. ನಾನು ನನ್ನ ದೇಶದಿಂದ ಅವರ ಲೈಫ್ ಹಾಳಾಗ್ತದೆ. ಅವರ ಪೇರೆಂಟ್ಸ್ ಇತ್ತು, ಅವರು ಎಷ್ಟು ಬಂಗದಲ್ಲಿರ್ತಾರೆ ಗೊತ್ತಿಲ್ಲ, ಅವರು ಹಣ ತರಬೇಕು, ಅವರು ಹಣ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಆದಮೇಲೆ ನನಗೆ ಹೊರಗೆ ಬಂದದ್ದು. ನಾನು ಹೊರಗೆ ಬಂದಮೇಲೆ ತುಂಬ ನಾನು ಕಂಪ್ಲೇಂಟ್ ಮಾಡಿದ್ದೇನೆ, ಇದರ ಬಗ್ಗೆ ನಾನು ತುಂಬ ಹೇಳಿದ್ದೇನೆ ಸರ್. ನನ್ನದು ಒತ್ತಾಯ ಇಷ್ಟೇ, ನಾನು ಈ ಸ್ಟೂಡೆಂಟ್ ಇದನ್ನು ಮಾಡ್ತಿದ್ದಾರಲ್ಲ, ಈ ಕಂಪನಿ ಸಂಪೂರ್ಣವಾಗಿ ನಿಲ್ಲಬೇಕು. ಯಾರ ಸ್ಟೂಡೆಂಟ್ಸ್ ಎಷ್ಟು ಅವರು ಸಹ ಕಷ್ಟದಲ್ಲಿ ಬರೋದು ಸರ್, ಅವರ ಲೈಫ್ ಅವರ ಪೇರೆಂಟ್ಸ್ ಲೈಫ್ ಎಲ್ಲ ಇದು ಮಾಡಿ ಬರೋದು ಅವ್ರ ಪೇರೆಂಟ್ಸ್ ಕಷ್ಟಕ್ಕೆ. ಇದನ್ನು ಟಾರ್ಗೆಟ್ ಮಾಡೋದು ಎಷ್ಟು, ಎಮೋಷನಲ್ ಟಾರ್ಗೆಟ್ ಮಾಡೋದು ಎಷ್ಟು ಸರಿ, ಅದನ್ನು ಕ್ಲೋಸ್ ಮಾಡಬೇಕು ಅಷ್ಟೇ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಅದನ್ನು ಕ್ಲೋಸ್ ಮಾಡಿಸಿ ಬಿಡಿ. ಮಹಾರಾಷ್ಟ್ರದಿಂದ ಅಂತ ಹೇಳಿದ್ರು ನಮಗೆ ಸ್ಟಾರ್ಟಿಂಗಲ್ಲಿ. ಅವನ ಓನರ್ ಹೆಸರು ಧೀರಜ್ ದೇಸಾಯಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗಿದೆ. ಬಟ್ ಮಹಾರಾಷ್ಟ್ರದಲ್ಲಿ ಆ ಒಂದು ಫೌಂಡರ್ ಎಲ್ಲವೇ ಇಲ್ಲ, ಫೌಂಡರ್ ಕಂಪನಿ ಸಹ ಇಲ್ಲ, ಫೇಕ್ ಇದು 100% ಫೇಕ್. ವೆಬ್ಸೈಟಲ್ಲಿ ಅವ್ರದ್ದು MC ಅಂತ ಹೇಳಿ ಒಂದು ಪೇಜ್ ಇದೆ, ಅದರಲ್ಲಿ ಗೌರ್ಮೆಂಟ್ ಅಪ್ರೂವಲ್ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಅದು ಫೇಕ್, ಅದು ಸಹ ಫೇಕ್, ಅದು ಫೋರ್ಜರಿ ಕಾಪಿ, ಅದು ಫೇಕ್, ಅವರೇ ಕ್ರಿಯೇಟ್ ಮಾಡಿರೋ ಫೇಕ್ ಅದು ಕಾಪಿ. ಆ ಒಂದು ಪೇಜ್ ಇಟ್ಕೊಂಡು ಹೇಳುವಂಥದ್ದು ಗೌರ್ಮೆಂಟ್ ಅಪ್ರೂವ್ ಆಗಿದೆ ಅಂತ. ಆ ಒಂದು ಬಿಲಿಯು ಮೇಲೆ ನಾವು ಹೋಗೋದು, ಗೌರ್ಮೆಂಟ್ ಅಪ್ರೂವ್ ಆಗಿದೆಯಲ್ಲ ಆ ಒಂದು ಬಿಲಿಯು ಮೇಲೆ ನಾವು ಹೋಗುವಂಥ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.